हाय फ्रेंड्स वेलकम टू माय चैनल K34 राइडर। ಈ ವಿಡಿಯೋಲಿ ಬಂದು ಮೈಲೇಜ್ ಟಿಪ್ಸ್ ಕೊಡ್ತೀನಿ। ಜಾಸ್ತಿ ಮೈಲೇಜ್ ಬರಬೇಕಂತ ಏನೆಲ್ಲ ಮಾಡಬೇಕು ಈ ವಿಡಿಯೋಲಿ ಹೇಳ್ತೀನಿ। ಅದು 1 ಕಿಲೋಮೀಟರ್ ಆಗಿರಬಹುದು, 2 ಕಿಲೋಮೀಟರ್ ಆಗಿರಬಹುದು, 3 ಕಿಲೋಮೀಟರ್ಸ್ ಆಗಿರಬಹುದು। ಬಟ್ ಅದು ಬಂದಷ್ಟು ಬರಲಿ, ಅದು ಯೂಸ್ಫುಲ್ ಆಗುತ್ತೆ। ಯಾಕಂದರೆ ಮೊದಲೇ ಪೆಟ್ರೋಲ್ ರೇಟ್ ನೋಡ್ಬೋದ್ರೆ ಜಾಸ್ತಿ ಆಗೈತೆ। ಪೆಟ್ರೋಲ್ ಹಾಕ್ಸೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ। ಹಾಕ್ಸೋದು ಕೂಡ ಜಾಸ್ತಿ ಮೈಲೇಜ್ ಬಂದಿಲ್ಲ ಅಂದರೆ ಮತ್ತೆ ಗಾಡಿ ಓಡಿಸ್ಬೇಕಂದ್ರೆ ಕೂಡ ಬೇಜಾರಾಗುತ್ತೆ। ಫಸ್ಟ್ ಬಂದು ಬೈಕ್ಗೆ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ಬೇಕು। ಸರ್ವಿಸ್ ಟೈಮಿಂಗ್ ಮಾಡಿಸ್ಬೇಕು। ಅದು ಎಷ್ಟು ಕಿಲೋಮೀಟ್ರ್ ಅಂತೇಳಿ ನಿಮ್ಗೆ ಗೊತ್ತಿರಬೇಕು। ನನ್ನ ಬೈಕ್ ಬಂದು 3500 to 4500 ಅಲ್ಲೇ ಮಾಡಿಸ್ತೀನಿ ನಾನು। ನಿಮ್ಮ ಬೈಕ್ ಯಾವಾಗ ಮಾಡಿಸ್ಬೇಕು ನಿಮಗೆ ಗೊತ್ತಿರಬೇಕು, ಲೈಕ್ ಎಷ್ಟು ಕಿಲೋಮೀಟ್ರ್ ಒಂದ್ಸಲ ಪ್ರತಿ ಗಾಡಿ ನನ್ನ ಪ್ರಕಾರ 3000 to 5000 ಮಧ್ಯೊಳಗೆ ನೀವು ಪ್ರತಿ ಸಲ ಆಯಿಲ್ ಚೇಂಜ್ ಮಾಡಿಸ್ಬೇಕು। 3000 ಕಿಲೋಮೀಟರ್ ಟು 5000 ಕಿಲೋಮೀಟರ್ ಒಳಗೆ ನೀವು ಬೈಕ್ ಆಯಿಲ್ನ ಚೇಂಜ್ ಮಾಡಿಸ್ಬೇಕು। ಅದು ಡಿಪೆಂಡ್ಸ್, ಲೈಕ್ 100 to 150 cc ಅಂದರೆ ಸೆಮಿ ಸಿಂಥೆಟಿಕ್ ಆಯಿಲ್ ಅಂತ ಬರ್ತೈತೆ, ಅದನ್ನ ಯೂಸ್ ಮಾಡಿ। 150 ಅಬೋವ್ ಇದ್ದರೆ ನಿಮಗೆ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಿ। ಅದರಲ್ಲಿ ಆಯಿಲ್ ಕೂಡ ಗ್ರೇಡ್ಸ್ ಬರ್ತೈತೆ। ಸೆಕೆಂಡ್ ಪಾಯಿಂಟ್ ಬಂದು ಟೈರ್ ಏರ್ ಪ್ರೆಷರ್ ಕರೆಕ್ಟಾಗಿ ನೀವು ಏರ್ನ ತುಂಬಿಸ್ಕೋಬೇಕು। ನಿಮ್ಮ ಏರ್ ಒಳಗೆ ಕಡಿಮೆ ಮಾತ್ರ ಇರ್ಬೋದು, ಜಾಸ್ತಿ ಇದ್ರೂ ಕೂಡ ಪರವಾಗಿಲ್ಲ, ಕಡಿಮೆ ಮಾತ್ರ ಇರ್ಬಾರ್ದು। ಟೈರ್ ಏರ್ ಪ್ರೆಷರ್ ಕಮ್ಮಿ ಇದ್ದರೆ ಅದು ಜಾಸ್ತಿ ಎಳ್ದು ನಿಮ್ಮ ಟೈರ್ನ ಇಂಜಿನ್ಗೆ ಪ್ರೆಷರ್ ಬೀಳ್ತದೆ, ಇಂಜಿನ್ಲಿಂದ ನಿಮ್ಮ ಮೈಲೇಜ್ ಡ್ರಾಪ್ ಆಗುತ್ತೆ। ಅದು ಕಂಪಲ್ಸರಿ ನಿಮ್ಮ ಟೈರ್ ಏರ್ ಪ್ರೆಷರ್ ಎಷ್ಟಂತ ತಿಳ್ಕೊಂಡು ಕರೆಕ್ಟಾಗಿ ಏರ್ನ ತುಂಬಿಸ್ಕೋರಿ, ಇಲ್ಲಾಂದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ। ಥರ್ಡ್ ಪಾಯಿಂಟ್ ಬಂದು ಮಾಡಿಫಿಕೇಷನ್ ಕಂಪಲ್ಸರಿ ನೋಡ್ಬೋದು। ಯಾವ ಬೈಕ್ ಆಗಲಿ ಮಾಡಿಫಿಕೇಷನ್ ಮಾಡ್ತಾರೆ, ಲೈಕ್ ಎಕ್ಸಾಸ್ಟ್ ಅಂತೇಳಿ, ಏರ್ ಫಿಲ್ಟರ್ ಅಂತಂದು, ಏರ್ ಫಿಲ್ಟರ್ ಆಗಲಿ ಸಮಥಿಂಗ್ ಮಾಡಿಫಿಕೇಷನ್ ಮಾಡಿಸ್ತಾರೆ। ಆ ಥರ ಎಲ್ಲ ಮಾಡಿಫಿಕೇಷನ್ ಮಾಡ್ಸೋಕೋಬೇಡಿ। ಕಂಪಲ್ಸರಿ 5 to 10 ಮೈಲೇಜ್ ಕಂಪಲ್ಸರಿ ಇಳಿತದೆ, ಅದು ಆ ಥರ ಎಲ್ಲ ಮಾಡಿಫಿಕೇಷನ್ ಮಾಡ್ಸೋಕೋಬೇಡಿ। ಫಸ್ಟ್ ಆಫ್ ಆಲ್ ಎಕ್ಸಾಸ್ಟ್ ಹಾಕಿರೋಂಗೆ ನಿಮ್ಮ ಬೈಕ್ ಪಾರ್ಟ್ಸ್ ಎಲ್ಲ ಉದ್ದೋಗ್ತವೆ, ಪ್ಲಸ್ ಮೈಲೇಜ್ ಕೂಡ ಬರೋಲ್ಲ। ಮಾಡಿಫಿಕೇಷನ್ ಮಾಡಿಸ್ಕೋಬೇಡಿ, ಅದು ಯಾವ ಬೈಕನ್ನ ಆಗಿರಲಿ। ಥರ್ಡ್ ಪಾಯಿಂಟ್ ಬಂದು ಟೈರ್ ಸೈಜು, ಸ್ವಲ್ಪ ಲೈಕ್ ಟೈರ್ ಸೈಜ್ ಚಿಕ್ಕ ಇರ್ತಾವೆ ಸ್ವಲ್ಪ ಬೈಕಿಗೆ, ಅವರಿಗೆ ಲೈಕ್ ಶೋಕಿ ಮಾಡಬೇಕು ಅಂತೇಳಿ ಟೈರ್ ದೊಡ್ಡದು ಹಾಕ್ಸ್ತಾರೆ। ನಾನು ಕೂಡ ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದೆ, ಟೈರ್ ಸೈಜ್ ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ದೊಡ್ಡದು ಮಾಡಿಸ್ಕೊಂಡಿದ್ದೆ। ಆ ಥರ ಕೂಡ ಚೇಂಜ್ ಮಾಡಿಸಿದೆ, ಟೈರ್ ಚೇಂಜ್ ಮಾಡಿಸಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ ಕಂಪಲ್ಸರಿ। ನಿಮ್ಮದು ಯಾವ ಸೈಜ್ ಆಯಿತು ಟೈರ್ ಸೈಜ್ ಆ ಸೈಜೇ ನೀವು ಮೇಂಟೈನ್ ಮಾಡ್ಕೊಂತ ಹೋಗ್ರಿ, ಹೆಚ್ಚು ಕಮ್ಮಿ ಏನು ಮಾಡೋಕ್ಕೆ ಹೋಗಬೇಡಿ। ಜಾಸ್ತಿ ಮಾಡಿದ್ರೆ ಕಂಪಲ್ಸರಿ, ಯಾಕಂದರೆ ನಿಮ್ಮ ಟೈರ್ ದೊಡ್ಡದು ಹಾಕ್ಸಿದ್ರೆ ಇಂಜಿನ್ ಮೇಲೆ ಪ್ರೆಷರ್ ಬೀಳ್ತದೆ, ಯಾಕಂದರೆ ಅದು ರೊಟೇಟ್ ಆಗಬೇಕಲ್ಲ, ಇಂಜಿನ್ ಮೇಲೆ ಪ್ರೆಷರ್ ಬಿದ್ದಾಗ ಆಟೋಮೆಟಿಕ್ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ। ನೆಕ್ಸ್ಟ್ ಬಂದು ರ್ಯಾಶ್ ಡ್ರೈವಿಂಗ್ ಮಾಡೋಕ್ಕೆ ಹೋಗ್ಬೇಡಿ। ರ್ಯಾಶ್ ಡ್ರೈವಿಂಗ್ ಅಂದರೆ ಲೈಕ್ ಫುಲ್ ಸ್ಪೀಡ್ ಹೋಗಿ ಲೈಕ್ ಗೇರ್ ತಕ್ಕೊಂತ ಸ್ಪೀಡ್ ಹೋಗೋದು, ಮೆಲ್ಲಕ್ಕೆ ಹೋಗೋದು, ಆ ಥರ ಮಾಡಿದ್ರೆ ಕಂಪಲ್ಸರಿ ಮೈಲೇಜ್ ಡ್ರಾಪ್ ಆಗುತ್ತೆ। ಯಾಕಂದರೆ ಒಂದೇ ಸಲ ಆಕ್ಸಿಲೇಟರ್ ಕೊಡ್ತೀವಿ, ಯಾರು ನಾಟ ಬಂದರೆ ಬ್ರೇಕ್ ಹಿಡಿತೀವಿ। ರ್ಯಾಶ್ ಡ್ರೈವಿಂಗ್ ಕಂಪಲ್ಸರಿ ಆಗಿದ್ದೀವಿ, ನಾರ್ಮಲ್ ಹೋಗೋದು ನೋಡಿ ಫಸ್ಟ್ ಒಂದೇ ಸ್ಪೀಡಲ್ಲಿ ಕಾನ್ಸ್ಟೆಂಟಲ್ಲಿ ಹೋಗ್ತಿದ್ದೀವಿ। ಅದು ರ್ಯಾಶ್ ಆಗ ಮುಂದೆ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು, ಗೇರ್ಗಳು ತೆಗಬೇಕು, ಅದು ಕಂಪಲ್ಸರಿ ಎಫರ್ಟ್ ಹೊಡಿತದೆ ನಿಮ್ಮ ಇಂಜಿನಿಗೆ। ಸ್ಪಾರ್ಕ್ ಪ್ಲಗ್ ನೆಕ್ಸ್ಟ್ ಟೈಮ್ ನೀವು ಎಲ್ಲ ಸರ್ವಿಸ್ ಹೋದಾಗ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡಿ। ಜಾಸ್ತಿ ಜನ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡಿಸಲ್ಲ, ಲೈಕ್ ಹೆಂಗೆ ಇದ್ದಿದ್ದು ಹಂಗೆ ಇರ್ತೈತೆ, ಕೆಟ್ಟೋದ್ರೂ ಕೂಡ ಅದು ಜಸ್ಟ್ ರಿಪ್ಲೇಸ್ ಮಾಡಿಸ್ತಾರೆ, ಅದು ಏನು ಕ್ಲೀನ್ ಮಾಡಿಸಲ್ಲ। ಕ್ಲೀನ್ ಮಾಡಿಸಿರಿ, ಅದನ್ನ ಕ್ಲೀನ್ ಮಾಡಿಸಿರಿ, ಬಾಲಿ ಜಾಸ್ತಿ ಬರೋ ಚಾನ್ಸಸ್ ಐತೆ। ಜಾಸ್ತಿ ಜನ ಗೇರ್ ಶಿಫ್ಟಿಂಗ್ ಹೆಂಗ್ಸ್ಗ್ರ ಹಂಗೆ ಆಗ್ತಾರೆ, ಹೆಂಗ್ಸ್ಗ್ರ ಹಂಗೆ ತೈತಾರೆ। ನಿಮಗೆ ಔಷಧಿ ಇದ್ರೆ ಒಂದೇ ನೀವು ಗೇರ್ ಹಾಕಬೇಕು, ಗೇರ್ ತೆಗಿಬೇಕು। ಸುಮ್ಮನೆ ಗೇರ್ ಹಾಕೋದು ಗೇರ್ ತೆಗೆದ ಹಂಗೆ ಮಾಡಿದ್ರೆ ಮೈಲೇಜ್ ಎಫರ್ಟ್ ಹೊಡಿತೈತೆ। ನಿಮ್ಮ ಔಷಧಿ ಇದ್ರಲ್ಲಿ ಗೇರ್ ಹಾಕ್ರಿ, ಗೇರ್ ತೆಗೀರಿ, ಸುಮ್ಮನೆ ತೆಗಕ್ಕೆ ಹೋಗ್ಬೇಡಿ। ಟ್ರಾಫಿಕ್ ಜಾಮ್ ಅಲ್ಲಿ ಜಾಸ್ತಿ ಗೇರ್ ತೆಗಿಯೋ ಚಾನ್ಸಸ್ ಇರ್ತವೆ, ಮೈಲೇಜ್ ನಿಮಗೆ ಕಮ್ಮಿ ಬರ್ತದೆ। ಇಲ್ಲಿ ಜಾಸ್ತಿ ಮೈಲೇಜ್ ಬರ್ತದೆ, ಎದಕ್ಕಂದ್ರೆ ನಾವು ಕಡಿಮೆ ಗೇರ್ಸ್ ತೆಗಿತೀವಿ, ಟ್ರಾಫಿಕಲ್ಲಿ ಜಾಸ್ತಿ ಗೇರ್ಸ್ ತೆಗಿತೀವಿ, ಕಮ್ಮಿ ಮೈಲೇಜ್ ಬರುತ್ತೆ। ಪಾಯಿಂಟ್ ಅಂದರೆ ಚೈನ್ ಲೂಬ್, ಜಾಸ್ತಿ ಜನ ಚೈನ್ ಲೂಬ್ ಮಾಡಲ್ಲ, ಅದಕ್ಕೆ ನಾನು ಒಂದು ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ। ಚೈನ್ ಲೂಬ್ ಮಾಡಬೇಕು, ಅದು ಲೈಕ್ ಆ ಸ್ಪ್ರೇ ಬರುತ್ತೆ, ಚೈನ್ ಲೂಬ್ ಸ್ಪ್ರೇ ಬರುತ್ತೆ, ಕ್ಲೀನ್ ಮಾಡೋ ಸ್ಪ್ರೇ ಕೂಡ ಬರುತ್ತೆ, ಅವೆಲ್ಲ ತಂದು ನೀವು ಕ್ಲೀನ್ ಮಾಡ್ಕೋಬೋದು। ಹಂಗೆ ಸ್ಪ್ರೇ ಕೂಡ ಹೊಡಿಬೇಕು, ಪ್ರತಿ 500 ಕಿಲೋಮೀಟರ್ಸ್ಗೆ ಕಂಪಲ್ಸರಿ ನೀವು ಚೈನ್ ಸ್ಪ್ರೇ ಹೊಡಿಬೇಕು। ಇದಕ್ಕಂದ್ರೆ ಲಾಂಗ್ ಟರ್ಮಿಗೆ ಚೈನ್ ಬರುತ್ತೆ, ಇಲ್ಲ ಜಲ್ದಿ ಕೆಟ್ಟೋ ಚಾನ್ಸಸ್ ಇರ್ತದೆ, ಮತ್ತು 2000 ರೂಪೀಸ್ ಇಡಬೇಕು। ಇಲ್ಲಾಂದರೆ ನಿಮ್ಗೆ ಅಂತ ಅಷ್ಟು ಬಡ್ಜೆಟ್ ಇಲ್ಲ ಅಂದರೆ 150 ರೂಪೀಸ್ ಚೈನ್ ಸ್ಪ್ರೇ ತಗೋರಿ, ಇವನ್ 30 ರೂಪೀಸ್ ಡೀಸೆಲ್ ತಗೊಂಡು ಡೀಸೆಲ್ ಹಾಕಿ ಬ್ರಷ್ ತಗೊಂಡು ಕ್ಲೀನ್ ಮಾಡಿ ಚೈನ್, ಆಮೇಲೆ ಚೈನ್ ಸ್ಪ್ರೇನ ಹೊಡೀರಿ, ನಿಮ್ಗೆ ಮೈಲೇಜ್ ಜಾಸ್ತಿ ಬರೋ ಚಾನ್ಸಸ್, ಯಾಕಂದ್ರೆ ಸ್ಮೂತ್ ಆಗಿರ್ತದೆ ನಮ್ಮ ಬೈಕ್ ರನ್ ಆಗೋದೇ ಚೈನಿಂದ। ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ, ದಿಸ್ ಇಸ್ ರಂಜಿತ್, ಸಿ ಯು ನೆಕ್ಸ್ಟ್ ವ್ಲಾಗ್। ಜಾಸ್ತಿ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀವಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಇವಾಗ ಮಾಡ್ಕೋರಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡಿ
ಸಬ್ಸ್ಕ್ರೈಬ್ ಮಾಡ್ಕೋರಿ.